ಯಡಿಯೂರಪ್ಪನವ್ರ ಮೇಲೆ ಇರೋ ಕೇಸ್ ಏನಿದೆ, ಆ ಕೇಸನ್ನು ಈಗಾಗಲೇ ಗವರ್ನರ್ ಅವರು 2021ರಲ್ಲೇ ರಿಜೆಕ್ಟ್ ಮಾಡಿದ್ದಾರೆ. ಅಷ್ಟಿದ್ರೂ ಕೂಡ ಇವ್ರ ಸರ್ಕಾರ ಬಂದು 1.5 ವರ್ಷ ಆಗಿದೆ. ಆವಾಗ ಈ ಕೇಸ್ ಇವ್ರಿಗೆ ಜ್ಞಾಪಕ ಬರಲಿಲ್ಲ. ಏಕಾಏಕಿ ಈಗ ಮೂಡ ವಾಲ್ಮೀಕಿ ಇದರಲ್ಲಿ ಮುಖ್ಯಮಂತ್ರಿಗಳು ಸಿಕ್ಕಾಕ್ಕೊಂಡಿರೋದ್ರಿಂದ, ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿರೋದ್ರಿಂದ ಇವ್ರಿಗೆ ಏಕಾಏಕಿ ಜ್ಞಾನೋದಯ ಆಗ್ಬಿಟ್ಟಿದೆ. ಅಂದರೆ ಯಾವ ಕೇಸನ್ನು ಇದು ತನಿಖೆಗೆ ಸೂಕ್ತ ಅಲ್ಲ ಅಂತ ಗವರ್ನರ್ ರಿಜೆಕ್ಟ್ ಮಾಡಿದ್ದಾರೆ, ಮತ್ತೆ ಅವರ ಹತ್ರನೇ ಅಪೀಲ್ ಮಾಡೋ ಅಂಥದ್ದು ಏನು ಮಾಡ್ತಾ ಇದ್ದಾರೆ. ಇದು ಡೈರೆಕ್ಟಾಗಿ ಮೇಲ್ನೋಟಕ್ಕೆ ಇದು ಪಕ್ಕಾ ದ್ವೇಷದ ರಾಜಕಾರಣ ಅನಿಸುತ್ತೆ. ಇದು ಬಿಟ್ಟು ಬೇರೆ ಏನಿದೆ? ಆಗಲೇ ಅವರು 2021ರಲ್ಲೇ ರಿಜೆಕ್ಟ್ ಮಾಡಿದಾಗ ಇವರು ಅಪೋಸಿಷನ್ ಲೀಡರ್ ಆಗಿದ್ದರು. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿ ಅಪೋಸಿಷನ್ನಲ್ಲಿತ್ತು. ಅದನ್ನು ಯಾಕೆ ಪ್ರಶ್ನೆ ಮಾಡಲಿಲ್ಲ? ಅವಾಗ ಯಾಕೆ ಮತ್ತೆ ಮನವಿ ಕೊಡಲಿಲ್ಲ? ಮತ್ತೆ ಯಾಕೆ ಕೋರ್ಟ್ಗೆ ಹೋಗ್ಬೋದಾಯಿತು? ಗವರ್ನರ್ ಅವರ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗ್ಬೋದಾಯಿತು. ಆ ಪ್ರಾವಿಷನ್ ಇದೆ, ಹೈಕೋರ್ಟ್ಗೆ ಹೋಗೋ ಪ್ರಾವಿಷನ್ ಇದೆ. ಯಾಕೆ ಹೋಗಲಿಲ್ಲ? ಅವಾಗ ಬಾಯಿ ಮುಚ್ಕೊಂಡು ವಿರೋಧ ಪಕ್ಷವಾಗಿದ್ದಾಗ ಇವ್ರಿಗೆ ಕೆಲಸ ಆಗಬೇಕಾಯ್ತು ಅನ್ನೋ ಗೊತ್ತಿಲ್ಲ. ಇವರ ಕಾನ್ಸ್ಟಿಟ್ಯೂಯೆನ್ಸಿಗಳಿಗೆ, ಇವ್ರಿಗೆ ಅಭಿವೃದ್ಧಿಗೆ ಹಣ ಬೇಕಾಗಿತ್ತು, ಇವರು ಟ್ರಾನ್ಸ್ಫರ್ಗಳಿಗೆ ಬೇಕಾಗಿತ್ತು ಇವ್ರಿಗೆ. ಅದಕ್ಕೋಸ್ಕರ ಅವಾಗ ಯಾವುದೇ ಚಕಾರ ಎತ್ತಿಲ್ಲ. ಈಗ ಚಕಾರ ಎತ್ತುತ್ತಾ ಇದೆ. ಆಗ BJP ಸರ್ಕಾರ ಇತ್ತು, ಮುಖ್ಯಮಂತ್ರಿಗಳ ಹತ್ರ, ಯಡಿಯೂರಪ್ಪನವ್ರ ಹತ್ರ ಇವರಿಗೆಲ್ಲ ಕೆಲಸ ಆಗಬೇಕಾಯಿತು. ಆವಾಗ ಇವರು ಆ ಪ್ರಶ್ನೆನೇ ಮಾಡಲಿಲ್ಲ. ಯಾಕೆ? ಸ್ವಾರ್ಥ. ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಇದು ದ್ವೇಷದ ರಾಜಕಾರಣ. ಈ ಥರದ ಯಡಿಯೂರಪ್ಪನವ್ರ ಮೇಲೆ ಈ ಥರದ ಹಲವಾರು ಕೇಸ್ಗಳನ್ನು BJP ಮೇಲೆ, ನನ್ನನ್ನು ಸೇರಿಸಿ ಹಲವಾರು ಕೇಸ್ಗಳನ್ನು ಹಾಕಿದ್ದಾರೆ. ಈಗೂ ಆಗ್ತಾ ಇದ್ದಾರೆ ಭಾಳಷ್ಟು ಕೇಸ್ಗಳು. ಇದಕ್ಕೇನು BJP ನಾವು ಹೋರಾಟ ಮಾಡ್ತೀರಿ, ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀರಿ. ಇದು ದ್ವೇಷದ ರಾಜಕಾರಣ. ಈ ಸರಿ ಕಾಂಗ್ರೆಸ್ ಸರ್ಕಾರ ಏನಿದೆ, ಕಳೆದ 30-40 ವರ್ಷದ ಇತಿಹಾಸದಲ್ಲಿ ನೋಡಿದ್ರೆ ಇಷ್ಟು ದ್ವೇಷ ಮಾಡೋ ಅಂಥ ಒಂದು ಸರ್ಕಾರ ಕರ್ನಾಟಕದಲ್ಲಿ ಯಾವತ್ತೂ ಬಂದಿಲ್ಲ. ನಾವು ಕೂಡ ಆಡಳಿತ ಮಾಡಿದ್ದೀವಿ. ಯಾವತ್ತೂ ಯಡಿಯೂರಪ್ಪನವರಾಗಲಿ, ಸದಾನಂದ ಗೌಡರಾಗಲಿ, ಜಗದೀಶ್ ಶೆಟ್ಟರಾಗಲಿ, ಬಸವರಾಜ ಬೊಮ್ಮಾಯಿ ಯಾವತ್ತೂ ದ್ವೇಷದ ರಾಜಕಾರಣ ಯಾವತ್ತೂ ಮಾಡಿಲ್ಲ. ಅಪೋಸಿಷನನ್ನು ತುಳಿಯುವಂಥ ಕೆಲಸವನ್ನು ಯಾವತ್ತೂ ಮಾಡಿಲ್ಲ. ಆದರೆ ಕಾಂಗ್ರೆಸ್ ಅವರು ಇವ್ರ ಚಾಳಿನೇ ಅದು. ದೇಶದ ಮೇಲೆ ಎಮರ್ಜೆನ್ಸಿ ತಂದು ಆವಾಗ ವಿರೋಧ ಪಕ್ಷದವ್ರನ್ನೆಲ್ಲ ಜಯಪ್ರಕಾಶ್ ನಾರಾಯಣ್ನಿಂದ ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿಯವರು ಇವ್ರನ್ನೆಲ್ಲ ಬಂಧಿಸೋಂಥ ಪಾರ್ಟಿ ಇದು. ಅವ್ರಿಗೆ ಅದೇ ಚಾಳಿ. ಈ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವನ್ನು ದಮನ ಮಾಡುವಂಥದ್ದೇ ಇವ್ರದ್ದು ಒಂದು ಚಾಳಿ ಆಗೋಟಿದೆ. ಅದಕ್ಕೋಸ್ಕರ ಯಡಿಯೂರಪ್ಪನವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು, ಅವರನ್ನು ಸಿಕ್ಸಾಕುವಂಥ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೇನು BJP ಏನು ಸುಮ್ಮನೆ ಕೂತ್ಕೊಳಲ್ಲ. ನಾವು ಕೂಡ ಹೋರಾಟ ಮಾಡ್ತೀರಿ. ಇಂಥ 10-100 ಕೇಸ್ ಹಾಕಿದ್ರು ಕೂಡ ಅದನ್ನು ಎದುರಿಸ್ತೀರಿ. ಜನಕ್ಕೆ ಇವೆಲ್ಲ ಅರ್ಥ ಆಗ್ತಾಯಿದೆ. ಜನಕ್ಕೆ ಈ ಆಂಧ್ರ ಪ್ರದೇಶದಲ್ಲೂ ಹಂಗೆ ಜಗನ್ ರೆಡ್ಡಿ ಮಾಡಿದಂಥ ಈ ದ್ವೇಷದ ರಾಜಕಾರಣ ಧೂಳಿಪಟ ಆಗೋಯ್ತು. ಅವ್ರ ಪಾರ್ಟಿ ಚಂದ್ರಬಾಬು ನಾಯ್ಡು ಅವ್ರ ಮೇಲೆ ಇವರು ದ್ವೇಷದ ರಾಜಕಾರಣ ಮಾಡಿದ್ರು. ಅದರ ಪ್ರತಿಫಲ ಅನುಭವಿಸ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಅದೇ ರೀತಿ ಮುಂದೆ ಬರೋ ಅಂಥ ಚುನಾವಣೆಗಳಿರ್ಬೋದು, ಆ ಚುನಾವಣೆಯಲ್ಲಿ ಜನ ಬುದ್ಧಿಯನ್ನು ಕಲಿಸ್ತಾರೆ ಅಂತ ಅನಿಸುತ್ತೆ. ಕ್ಯಾಬಿನೆಟ್ನಲ್ಲಿ 2 ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಒಂದು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿವಿಗೆ ರಾಜ್ಯಪಾಲರು ಕುಲಾಧಿಪತಿ ಅನ್ನುವಂಥ ಅಧಿಕಾರ ಇದೆ ರಾಜ್ಯಪಾಲರಿಗೆ. ಅದನ್ನೀಗ ಸಂಪುಟ ಸಭೆ ಹಿಂಪಡೆದು ಮುಖ್ಯಮಂತ್ರಿಗಳು ಕುಲಾಧಿಪತಿ ಅನ್ನುವಂಥ ಒಂದು ಅಧಿಕಾರವನ್ನು ಮುಖ್ಯಮಂತ್ರಿಗೆ ಸಂಪುಟ ಸಭೆ ಕೊಟ್ಟಿದೆ. ಅದೇ ನಾನು ಹೇಳ್ತೀನಲ್ಲ, ಈಗ ಗವರ್ನರ್ನ ಅವ್ರ ಮೇಲೆ ದ್ವೇಷ ಶುರು ಮಾಡಿದ್ದಾರೆ, ವಿರೋಧ ಪಕ್ಷದ ಮೇಲೆ ದ್ವೇಷ ಶುರು ಮಾಡಿದ್ದಾರೆ. ಯಾಕೆಂದರೆ ಗವರ್ನರ್ ಪರ್ಮಿಷನ್ ಕೊಟ್ಟರಲ್ಲ. ಇವರು 14 ಸೈಟು ಲೂಟಿ ಮಾಡಿರೋದ್ರ ಬಗ್ಗೆ ಅನುಮತಿಯನ್ನು ಕೊಟ್ಟರು. ಅದಕ್ಕೋಸ್ಕರ ಕೋಪ ಅವ್ರ ಮೇಲೆ. ಅದಕ್ಕೋಸ್ಕರ ಸಂವಿಧಾನದತ್ತವಾಗಿದ್ದಂಥ ಅಧಿಕಾರವನ್ನು ಕಸಿತಾ ಇದ್ದಾರೆ.
ಇವ್ರಿಗೆ ಇಷ್ಟು ಜ್ಞಾನೋದಯ ಇದ್ದಿದ್ರೆ ಹಿಂದೆ ಇವ್ರ ಸರ್ಕಾರ ಇತ್ತಲ್ಲ, ಮುಖ್ಯಮಂತ್ರಿಗಳಾಗಿದ್ದರಂತ, ಹಾಗೆ ಯಾಕೆ ಮಾಡಲಿಲ್ಲ? ಆಕೆ ಗವರ್ನರ್ ಅಧಿಕಾರ ಯಾಕೆ ಕಸಿಲಿಲ್ಲ? 2013ರಿಂದ 2017ರವರೆಗೂ ಇವರೇ ಇದ್ರಲ್ಲ, ಆಗ ಯಾಕೆ ಕಸಿಲಿಲ್ಲ? SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು, ಆಗ ಗವರ್ನರ್ ಅಧಿಕಾರವನ್ನು ಯಾಕೆ ಕಸಿಲಿಲ್ಲ? ಈಗೇನು ಸ್ಪೆಷಲ್ಲಾಗಿ ನಿಮಗೆ ಜ್ಞಾನೋದಯ ಆಗಿರೋದೇನು? ಜ್ಞಾನೋದಯ ಆಗಿರೋದು ನಿಮ್ಮ 14 ಸೈಟ್ಗಳು ಏನು ತನಿಖೆ ಬಂದಿದೆ ಅದರಲ್ಲಿ ಸಿಕ್ಕಾಕ್ಕೊಂಡಿದ್ದೀರ ನೀವು. ಮೂಢ ಹಗರಣದಲ್ಲಿ ಸಿಕ್ಕಾಕ್ಕೊಂಡು ಈ ಥರದ ಗವರ್ನರ್ ಮೇಲೆ, ಯಡಿಯೂರಪ್ಪನವ್ರ ಮೇಲೆ, BJP ಮೇಲೆ ದ್ವೇಷದ ರಾಜಕಾರಣವನ್ನು ಮಾಡಿದ್ದೀರಾ. ಇದು ರಾಜ್ಯದ ಜನ ನೋಡ್ತಾ ಇದ್ದಾರೆ. ನಿಮ್ಮ ದೇಶದ ರಾಜಕಾರಣ ಸರಿಯಾದಂಥ ಪಾಠವನ್ನು ಜನನೇ ಕಲಿಸ್ತಾನೆ. ಈಗಾಗಲೇ ಬೇರೆ ಬೇರೆ ಯೂನಿವರ್ಸಿಟಿಗೂ ನೇಮಕ ಮಾಡಿದ್ದಾರೆ. ನಾನು ಬೆಳಗ್ಗೆ ಅದ್ರ ಬಗ್ಗೆನೇ ಚರ್ಚೆ ಮಾಡಿದೆ. ಸೊ ಆ ಬಿಲ್ ಬರಲಿ, ಬಿಲ್ಲಲ್ಲಿ ಏನಿದೆ ಅಂತ ನೋಡೋಣ. ಬೇರೆ ಎಲ್ಲ ಕರ್ನಾಟಕದಲ್ಲಿರೋ ಎಲ್ಲ ಯೂನಿವರ್ಸಿಟಿಗೂ ಏನು ಮಾಡಿದಾರೋ ಅದೇ ರೀತಿ ಮಾನದಂಡವನ್ನು ಇಲ್ಲೂ ಮಾಡಿದ್ರೆ ಅದಕ್ಕೇನು ನಾವೇನು ಅಬ್ಜೆಕ್ಷನ್ ಮಾಡಲ್ಲ. ಸ್ಪೆಷಲ್ಲಾಗಿ ಚಾಣಕ್ಯ ಯೂನಿವರ್ಸಿಟಿಗೆ ಸ್ಪೆಷಲ್ಲಾಗಿ ಏನಾನ ತೊಂದರೆ ಕೊಡೋಕ್ಕೆ ಮಾಡಿದರೆ ಅಧಿವೇಶನದಲ್ಲಿ ಆ ಬಿಲ್ ವಿರುದ್ಧ ಹೋರಾಟವನ್ನು ಮಾಡೇ ಮಾಡ್ತೀರಿ. ಗ್ಯಾರಂಟಿ ಮಾಡ್ತೀರಿ, ಹೋರಾಟ ಮಾಡೇ ಮಾಡ್ತೀರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.